ಮಂಜು ಪತ್ತಾರ್, ಹೇಗಿದೆ ನಮ್ಮ ರಾಜ್ಯ ಅಂತ ಅಂದರೆ ಬೇಕಾದಷ್ಟು ಐತಿಹಾಸಿಕ ಮಹತ್ವ ಇರತಕ್ಕಂತ ಊರುಗಳು ಬೇಕಾದಷ್ಟಿದೆ. ಎಲ್ಲಿ ಆಗಿದ್ರು ಏನಾದ್ರೂ ಒಂದು ಸಿಕ್ಕೇ ಸಿಗುತ್ತೆ ಅನ್ನುವಷ್ಟು ಇತಿಹಾಸ ಪರಂಪರೆ ಇದೆ. ಅದರಲ್ಲೂ ಗದಗ್ ಮತ್ತು ಲಕ್ಕುಂಡಿ ಆ ಭಾಗದಲ್ಲಂತೂ ಹಲವು ರಾಜಮನೆತನಗಳು ಆಳಿರ್ತಕ್ಕಂಥ ಬೇಕಾದಷ್ಟು ಸಮೃದ್ಧವಾದಂತಹ ಸಂಪದ್ಭರಿತವಾದಂತಹ ಒಂದು ನಾಡಾಗಿತ್ತು. ಅದು ಎಲ್ರಿಗೂ ತಿಳಿದಿರುವಂತದ್ದೇ. ಸೊ ಈಗ ಅಲ್ಲಿ ಎಲ್ಲಿ ಉತ್ಖನನ ಮಾಡಿದ್ರು ಏನಾದ್ರೂ ಸಿಕ್ಕೇ ಸಿಗುತ್ತೆ, ಅಷ್ಟು ಇಂಪಾರ್ಟೆನ್ಸ್ ಇದೆ. ಆದ್ರೆ ಅಲ್ಲಿ ಜನವಸತಿ ಇದೆ. ಅಲ್ಲಿ ಆಲ್ರೆಡಿ ಒಂದಷ್ಟು ಗ್ರಾಮಗಳಿದ್ದಾವೆ. ಮಂಜು ಪತ್ತಾರ್, ನೀವು ಅಲ್ಲಿ ವಿವರಿಸ್ತಾ ಮುಂದೆ ಹೋಗಿ ಜನರನ್ನ ಮಾತಾಡಿಸಿ ಅಲ್ಲಿನ ಸ್ಥಳೀಯರು ಈಗ ಏನ್ ಹೇಳ್ತಾರೆ, ಹಿಂದೆನೂ ಸಾಕಷ್ಟು ಬಾರಿ ಈ ತರ ನಿಧಿ ಸಿಕ್ಕಿರುವಂತದ್ದು ಇಂಥದ್ದೆಲ್ಲ ಆಗಿದೆಯಾ, ಆ ಸಂದರ್ಭದಲ್ಲಿ ಅವ್ರು ಏನ್ ಮಾಡಿದ್ದಾರೆ ಮತ್ತು ಅವರ ಬದುಕು ಇವತ್ತು ಹೇಗಿದೆ, ಮತ್ತೆ ಇವರೇನಾದ್ರೂ ಸರ್ಕಾರ ಅವ್ರನ್ನ ರಿಪ್ಲೇಸ್ ಮಾಡೋ ಪರ್ಯಾಯ ಯೋಜನೆ ಏನಾದ್ರೂ ಇದೆಯಾ, ಮಾತನಾಡಿಸ್ತಾ ಹೋಗಿ ಮಂಜು ಪತ್ತಾರ್. ಹೌದು ಶ್ರೀಲಕ್ಷ್ಮಿ, ನಾನು ಇವಾಗ ಇಲ್ಲಿ ಸ್ಥಳೀಯರು ಕೂಡ ಸಾಕಷ್ಟು ಸಂಖ್ಯೆ ಇದ್ದಲ್ಲ, ಅವ್ರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಆದ್ರೆ ಇವಾಗ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದ್ರು ಏನಂತಂದ್ರೆ, ಇವಾಗ ನಾವು ಕೇವಲ 10x10 ಪ್ರದೇಶದಲ್ಲಿ ಮಾತ್ರ ಉತ್ಖನನ ಮಾಡ್ತೇವೆ. ಮುಂದೆ ಇಲ್ಲಿ ಏನಾದರೂ ಸಿಕ್ಕರೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಗ್ರಾಮವನ್ನು ಸ್ಥಳಾಂತರ ಮಾಡುವುದರ ಬಗ್ಗೆನೂ ಕೂಡ ನಾವು ಮುಂದೆ ಪರಿಶೀಲನೆ ಮಾಡ್ತೇವೆ ಅಂತೇಳಿ. ಯಾಕಂದ್ರೆ 2004ರಲ್ಲಿ ಅಂದ್ರೆ ಸುಮಾರು ಈ ಹಿಂದೆನೂ ಕೂಡ ಈ ಒಂದು ಗ್ರಾಮದಲ್ಲಿ ಉತ್ಖನನ ಮಾಡಲಾಗಿತ್ತು. ಆ ಸಮಯದಲ್ಲಿ ಇಲ್ಲಿ ಕೆಲವು ಪುರಾತನ ವಸ್ತುಗಳು ಕೂಡ ಪತ್ತೆಯಾಗಿದ್ದು, ಆದರೆ ಇವಾಗ ನಿಧಿ ಸಿಕ್ಕ ಬೆನ್ನಲ್ಲೇ ಇವಾಗ ಮತ್ತೆ ಉತ್ಖನನ ಕಾರ್ಯ ಆರಂಭ ಮಾಡಲಾಗ್ತಾ ಇದೆ. ನಮ್ಮ ಜೊತೆಗೆ ಮಾತನಾಡಲು ಸ್ಥಳೀಯರಿದ್ದಾರೆ. ಯಜಮಾನ್ರ, ಈಗ ನಿಮ್ಮ ಊರು ಸ್ಥಳಾಂತರ ಮಾಡ್ತಾರೋ ಅಥವಾ ಇಲ್ಲಿ ಏನಾರ ಸಿಗಬಹುದಾ, ಹೇಗಂತೀರಿ? ಸರ್, ನಾವ್ ಹೇಳ್ಬೇಕಂದ್ರೆ ಇನ್ನೂ ಸರ್ಕಾರ ಬಿಟ್ಕೊಟ್ಟಿದ್ರಿ, ಅದು ಇನ್ನೂ ಸ್ಥಳಾಂತರ ಮಾಡ್ಬೇಕಂದ್ರೆ ಕಾಲಾವಕಾಶ ಅವ್ರು ತಗೋತಾರ್ರಿ. ನಿಧಿ ಮಾತ್ರ ಸಿಗುತ್ತಾರೆ ಸರ್. ಇಲ್ಲಿ ಲಕ್ಕುಂಡಿ ಗ್ರಾಮದಾಗ ನಿಧಿ ಮಾತ್ರ ಬಹಳ ಸಿಗತ್ರಿ. ಇನ್ನ ಉತ್ಖನನ ಮಾಡ್ಕೊಂತ ಹೋದಂಗೆಲ್ಲ ಸಿಗತ್ರಿ, ಅವ್ರಿಗೆ ಮಾಹಿತಿ ಸಿಗತ್ರಿ ಅವ್ರಿಗೆ. ಯಜಮಾನ್ರ, ಈಗ ಇಲ್ಲಿ ಉತ್ಖನನ ಮಾಡಿದ್ರೆ ಏನಾದ್ರೂ ಸಿಗಬಹುದಂತೀರಾ, ಗ್ರಾಮ ಸ್ಥಳಾಂತರ ಮಾಡಿದ್ರೆ ಹೆಚ್ಚಿನ ಸಿಗೋದಂತೀರಾ, ಏನ್ ಹೇಳ್ತೀರಿ? ಸಿಗೋದ್ರಿ ಸರ್. ಆದ್ರೆ ಏನ್ರಿ, ಇದು ನಮ್ಮೂರು ಸ್ಥಳಾಂತರ ಕೇಳುವವರೆಗಿನ ಯಾರಿಗೆ ಸಿಗ್ತೈತಿ ಅಂತ ಹೇಳಕ್ ಅದು ಸಾಧ್ಯನೇ ಇಲ್ಲ. ಏನ್ರಿ, ಭೂಮಿ ಒಳಗ ಐತದ, ಅದಿಷ್ಟು ಊರ್ನ ಸ್ಥಳಾಂತರ ಮಾಡಿದ್ರೆ ಏನೋ ಸಿಗಬಹುದು. ಪರ್ಯಾಯವಾಗಿ ನಿಮಗೆಲ್ಲ ಸೌಕರ್ಯ ಕೊಡ್ಬೇಕಲ್ಲ ಸರ್ಕಾರ, ಅದು ಕೊಟ್ರ ಕೇಳಬಹುದ್ರಿ, ಇಲ್ಲಂದ್ರೆ ಇರ್ಲಿ. ಲಕ್ಕುಂಡಿ ಏನೇನು ಸಿಗಬಹುದು, ಎಷ್ಟು ದೇವಸ್ಥಾನಗಳ ಕಡೆ ಇಲ್ಲಿ ಇದೆ? ಈಗ ರಾಜರ ಆಳಿದಂತ ವಸ್ತುಗಳು ಇಲ್ಲಿ ಭೂಮಿಯಾಗ ಅದಾವ್ರಿ. ರಾಜರ ಆಳಿ ಊರ ಇದು ಮೊದಲಿಗೆ ಇದರ ವಸ್ತು ಹೊಡಕ. ಈಗ ನಿಮ್ಗೆ ಸದ್ಯಕ್ಕಂದ್ರೆ 20 ಫೂಟ್ ಭೂಮಿ ಅಂತರ ತೆಗೆದಿಂದ ನಿಮ್ಗೆ ಸಿಗ್ತಾವ. ಏನಾಯ್ತು 20 ಫೂಟ್ ನಂತರ ಸಿಗಂದ್ರಲ್ಲ ನಿಮ್ಗ, ಯಾಕಂದ್ರೆ ನಾವು ಹೋಗುದ್ ಬಿಟ್ಟಿವಿ ಈಗ 20 ಫೂಟ್ ಭೂಮಿನ. ಹೌದು, ಹಾಗ ನಾವು ಏರಾಗತ್ತ ತೆಗ್ಗಾಗತ್ತ ಮೆದ್ದೆಬ್ಬಾಗತ್ತ ಅಂತ ಅದನ್ನ ಮಣ್ಣು ಹಾಕೊಂತ ಈಗ ಈ ಮಟ್ಟಕ್ಕೆ ತಂದು ಬಿಟ್ಟಿವಿ. ಅವು 20 ಫೂಟ್ ಹೋದ ನಂತರ ನಿಮ್ಗೆ ಊರಿನ ತಳದಿ ಸಿಗುತ್ತೆ ಮೊದಲಾಗಿಂದ. ಅಂದ್ರೆ ಇಡೇ ಲಕ್ಕುಂಡಿ ಒಳಗನ ಮಣ್ಣು ಬಾಳ ಹಾಕಿಬಿಟ್ಟಿದ್ದಾರೆ. ನೈಜ ಲಕ್ಕುಂಡಿ ತಳಗಡೆ ಲಕ್ಕುಂಡಿ ಪೂರ ಒಳಗೆ ತಗ್ಗಿನಾಗ ಐತಿ. ಇದು ಲಕ್ಕುಂಡಿ, ಆಮೇಲೆ ಇದು ಲೋಹದ ಗುಂಡಿ ರೀ. ಮೊದಲಿಗೆ ಸ್ಟಾರ್ಟಿಂಗ್ ಇದು ಲೋಹದ ಗುಂಡಿ, ಆ ನಂತರ ಲಕ್ಕಿ ಗುಂಡಿ, ಆ ನಂತರ ಲಕ್ಕುಂಡಿ. ಇವು 3 ಹೆಸರನ್ನ ಪಡ್ಕೊಂಡೈತಿ ಇದು ಊರು. ಆದ್ರೆ ಇದು ರಾಜರ ಆಳಿದ ಲೆಕ್ಕಕ್ಕ ಲೋಹಿ ಗುಂಡಿ ಅಂತ ಲಕ್ಕಿ ಗುಂಡಿ ಅಂತ ಚಲೋ ಐತಿದ. ಆ ನಂತರ ಲೋಹಿ ಗುಂಡಿ ಆತು, ಲಕ್ಕಿ ಗುಂಡಿಯಾಗಿ ಹೋಗಿ ಲೋಹಿ ಗುಂಡಿ ಆತು, ಲೋಹಿ ಗುಂಡಿ ಹೋಗಿ ಲಕ್ಕುಂಡಿ ಆತು. ಇದು ಹಿಂಗ್ ಪ್ರಸಿದ್ಧ ಹಾಕೊಂತಾನೆ ಐತಿ. ಆದ್ರ ಇದರಲ್ಲಿ ಸಿಗುವಂತ ವಸ್ತು ಯಾರು ನಾವು ನೋಡಿದಾರಲ್ಲ, ಇದ್ದದ್ದು ಹೇಳ್ಬೋದು. ಹಿಂದೆ ಹಿರಿಯರು ಹೇಳ್ತಿದ್ರು, ನಾವು ಕೇಳ್ತಿದ್ವಿ. ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಕೂಡ ಮಣ್ಣಲ್ಲಿ ಮುಚ್ಚಿತ್ತು, ಅದನ್ನ ನೀವ ತೆಗೆದಿದ್ರಿ ಅಂತಲ್ಲ? ಹೌದಾ, ಅವಾಗ ಪೂರ 10 ಫುಟಿನ ಗಾಡಿ ಮುಚ್ಚಿತ್ತು, ತೆಗಿಸಿದ್ವಿ. ಅದು ತೆಗಿಸಿದಿಂದ ಒಳಗೆ ನಿಮ್ಗೆ ಜಕಣಾಚಾರಿ ಕಟ್ಟಡ ಹೊರಗಿತ್ತು. ಆ ನಂತರ ನೀವು ಬಂದು ನೀವು ಗೌರ್ಮೆಂಟ್ನ ಹಿಡ್ಕೊಂಡ್ರಿ ಅದನ್ನ. ಇಲ್ಲಿನೂ ಉತ್ಖನನ ಮಾಡಿದ್ರೆ ಏನೇನು ಸಿಗಬಹುದಂತೀರಿ? ಅದು ದೇವ್ರ ಕಡೆ ಬಾಗ್ರಿ, ಭೂಮಿಯಾಗಿದ್ದದ್ದು ಅದು ಹೆಂಗ್ ಸಿಗದ್ ನಾವು ಸಿಗುತ್ತಂತ ಹೇಳ್ಬಹುದು. ಐತಿ, ನಮ್ ಕಣ್ಣಿ ಕಾಣಬಹುದು, ಕಾಣಲಾರ್ದು. ಈಗ ಅದು ನಿಧಿ ಅವಾಗ ಒಲಿಬೇಕಾಗೈತಿ, ಸಿಕ್ತು. ಈಗ ನನಗ್ ಒಲಿಬೇಕಾದ್ರೆ ನನಗೂ ಸಿಗುತ್ತೆ. ಆದ್ರೆ ಅದು ಶಕ್ಯನಿಲ್ಲ ಕಂಡವ್ರಿಗೆ ಸಿಗಾಕ. ಆದ್ರೆ ಅದನ್ನ ಹುಡುಕ್ಬೇಕು. ಅದನ್ನ ಹುಡುಕಿ ತಜ್ಞರು ಇರ್ತಾರ, ಅದರಿಂದ ಉಪಯೋಗ ಪಡ್ಕೊಳ್ಳೋರು ಇರ್ತಾರ. ಅದನ್ನ ಮಾಡಿಕೊಂಡು ಅವ್ರು ಅದನ್ನ ನಡೆಸಿಕೊಂಡು ಹೋದ್ರೆ ಸಿಗಬಹುದು. ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ, ಸಾಕಷ್ಟು ಪ್ರಮಾಣದಲ್ಲಿ ನಿಧಿ ಈ ಒಂದು ಗ್ರಾಮದಲ್ಲಿದೆ. ಯಾಕಂತಂದ್ರೆ 9 ಮತ್ತು 10, 12ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ವಿಜಯನಗರ ಅರಸರು ಕೂಡ ಈ ಒಂದು ಲಕ್ಕುಂಡಿಯನ್ನು ಆಳ್ವಿಕೆ ಮಾಡಿದ್ರು. ಇಲ್ಲಿ ಟಂಕಶಾಲೆ ಇರೋದ್ರಿಂದ ಈ ಒಂದು ಭಾಗದಲ್ಲಿ ಏನು ನಿಧಿ ಸಿಗಬಹುದು ಮತ್ತು ಪುರಾತತ್ವ ವಸ್ತುಗಳು ಕೂಡ ಸಿಗಬಹುದು. ನಮ್ಮ ಗ್ರಾಮದಲ್ಲಿ ಅಪಾರ ಸಂಪತ್ತು ಇದೆ ಅಂತ ಹೇಳಿ ಇಲ್ಲಿ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಆಲ್ ರೈಟ್, ಥ್ಯಾಂಕ್ ಯು ಮಂಜು ಪತ್ತಾರ್, ಡೀಟೇಲ್ಸ್ಗಾಗಿ.
ಮಂಜು ಪತ್ತಾರ್, ಹೇಗಿದೆ ನಮ್ಮ ರಾಜ್ಯ ಅಂತ ಅಂದ್ರೆ ಬೇಕಾದಷ್ಟು ಐತಿಹಾಸಿಕ ಮಹತ್ವ ಇರ್ತಕ್ಕಂಥ ಊರುಗಳು ಬೇಕಾದಷ್ಟಿದೆ. ಎಲ್ಲಿ ಆಗಿದ್ರು ಏನಾದ್ರೂ ಒಂದು ಸಿಕ್ಕೇ ಸಿಗುತ್ತೆ ಅನ್ನುವಷ್ಟು ಇತಿಹಾಸ ಪರಂಪರೆ ಇದೆ. ಅದರಲ್ಲೂ ಗದಗ್ ಮತ್ತು ಲಕ್ಕುಂಡಿ ಆ ಭಾಗದಲ್ಲಂತೂ ಹಲವು ರಾಜಮನೆತನಗಳು ಆಳಿರ್ತಕ್ಕಂಥ ಬೇಕಾದಷ್ಟು ಸಮೃದ್ಧವಾದಂತಹ ಸಂಪದ್ಭರಿತವಾದಂತಹ ಒಂದು ನಾಡಾಗಿತ್ತು. ಅದು ಎಲ್ರಿಗೂ ತಿಳಿದಿರುವಂತದ್ದೇ. ಸೊ ಈಗ ಅಲ್ಲಿ ಎಲ್ಲಿ ಉತ್ಖನನ ಮಾಡಿದ್ರು ಏನಾದ್ರೂ ಸಿಕ್ಕೇ ಸಿಗುತ್ತೆ, ಅಷ್ಟು ಇಂಪಾರ್ಟೆನ್ಸ್ ಇದೆ. ಆದ್ರೆ ಅಲ್ಲಿ ಜನವಸತಿ ಇದೆ. ಅಲ್ಲಿ ಆಲ್ರೆಡಿ ಒಂದಷ್ಟು ಗ್ರಾಮಗಳಿದ್ದಾವೆ. ಮಂಜು ಪತ್ತಾರ್, ನೀವು ಅಲ್ಲಿ ವಿವರಿಸ್ತಾ ಮುಂದೆ ಹೋಗಿ ಜನರನ್ನ ಮಾತಾಡಿಸಿ ಅಲ್ಲಿನ ಸ್ಥಳೀಯರು ಈಗ ಏನ್ ಹೇಳ್ತಾರೆ, ಹಿಂದೆನೂ ಸಾಕಷ್ಟು ಬಾರಿ ಈ ತರ ನಿಧಿ ಸಿಕ್ಕಿರುವಂತದ್ದು ಇಂಥದ್ದೆಲ್ಲ ಆಗಿದ್ಯಾ, ಆ ಸಂದರ್ಭದಲ್ಲಿ ಅವ್ರು ಏನ್ ಮಾಡಿದ್ದಾರೆ ಮತ್ತು ಅವರ ಬದುಕು ಇವತ್ತು ಹೇಗಿದೆ, ಮತ್ತೆ ಇವರೇನಾದ್ರೂ ಸರ್ಕಾರ ಅವ್ರನ್ನ ರಿಪ್ಲೇಸ್ ಮಾಡೋ ಪರ್ಯಾಯ ಯೋಜನೆ ಏನಾದ್ರೂ ಇದೆಯಾ, ಮಾತನಾಡಿಸ್ತಾ ಹೋಗಿ ಮಂಜು ಪತ್ತಾರ್. ಹೌದು ಶ್ರೀಲಕ್ಷ್ಮಿ, ನಾನು ಇವಾಗ ಇಲ್ಲಿ ಸ್ಥಳೀಯರು ಕೂಡ ಸಾಕಷ್ಟು ಸಂಖ್ಯೆ ಇದ್ದಲ್ಲ, ಅವ್ರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ. ಆದ್ರೆ ಇವಾಗ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದ್ರು ಏನಂತಂದ್ರೆ, ಇವಾಗ ನಾವು ಕೇವಲ 10x10 ಪ್ರದೇಶದಲ್ಲಿ ಮಾತ್ರ ಉತ್ಖನನ ಮಾಡ್ತೇವೆ. ಮುಂದೆ ಇಲ್ಲಿ ಏನಾದರೂ ಸಿಕ್ಕರೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಗ್ರಾಮವನ್ನು ಸ್ಥಳಾಂತರ ಮಾಡುವುದರ ಬಗ್ಗೆನೂ ಕೂಡ ನಾವು ಮುಂದೆ ಪರಿಶೀಲನೆ ಮಾಡ್ತೇವೆ ಅಂತೇಳಿ. ಯಾಕಂದ್ರೆ 2004ರಲ್ಲಿ ಅಂದ್ರೆ ಸುಮಾರು ಈ ಹಿಂದೆನೂ ಕೂಡ ಈ ಒಂದು ಗ್ರಾಮದಲ್ಲಿ ಉತ್ಖನನ ಮಾಡಲಾಗಿತ್ತು. ಆ ಸಮಯದಲ್ಲಿ ಇಲ್ಲಿ ಕೆಲವು ಪುರಾತನ ವಸ್ತುಗಳು ಕೂಡ ಪತ್ತೆಯಾಗಿದ್ದು, ಆದರೆ ಇವಾಗ ನಿಧಿ ಸಿಕ್ಕ ಬೆನ್ನಲ್ಲೇ ಇವಾಗ ಮತ್ತೆ ಉತ್ಖನನ ಕಾರ್ಯ ಆರಂಭ ಮಾಡಲಾಗ್ತಾ ಇದೆ. ನಮ್ಮ ಜೊತೆಗೆ ಮಾತನಾಡಲು ಸ್ಥಳೀಯರಿದ್ದಾರೆ. ಯಜಮಾನ್ರ, ಈಗ ನಿಮ್ಮ ಊರು ಸ್ಥಳಾಂತರ ಮಾಡ್ತಾರೋ ಅಥವಾ ಇಲ್ಲಿ ಏನಾರ ಸಿಗಬಹುದಾ, ಹೇಗಂತೀರಿ? ಸರ, ನಾವ್ ಹೇಳ್ಬೇಕಂದ್ರೆ ಇನ್ನೂ ಸರ್ಕಾರ ಬಿಟ್ಕೊಟ್ಟಿದ್ರಿ. ಅದು ಇನ್ನೂ ಸ್ಥಳಾಂತರ ಮಾಡ್ಬೇಕಂದ್ರೆ ಕಾಲಾವಕಾಶ ಅವ್ರು ತಗೋತಾರ್ರಿ. ನಿಧಿ ಮಾತ್ರ ಸಿಗುತ್ರಿ ಇಲ್ಲಿ ಲಕ್ಕುಂಡಿ ಗ್ರಾಮದಾಗ ನಿಧಿ ಮಾತ್ರ ಬಹಳ ಸಿಗತ್ರಿ. ಇನ್ನ ಉತ್ಖನನ ಮಾಡ್ಕೊಂತ ಹೋದಂಗೆಲ್ಲ ಸಿಗತ್ರಿ, ಅವ್ರಿಗೆ ಮಾಹಿತಿ ಸಿಗತ್ರಿ ಅವ್ರಿಗೆ. ಯಜಮಾನ್ರ, ಈಗ ಇಲ್ಲಿ ಉತ್ಖನನ ಮಾಡಿದ್ರೆ ಏನಾದ್ರೂ ಸಿಗಬಹುದಂತೀರಾ, ಗ್ರಾಮ ಸ್ಥಳಾಂತರ ಮಾಡಿದ್ರೆ ಹೆಚ್ಚಿನ ಸಿಗೋದಂತೀರಾ, ಏನ್ ಹೇಳ್ತೀರಿ? ಸಿಗಬಹುದ್ರಿ ಸರ್. ಆದ್ರೆ ಏನ್ರಿ, ಇದು ನಮ್ಮೂರು ಸ್ಥಳಾಂತರ ಕೇಳುವವರೆಗಿನ ಯಾರಿಗೂ ಸಿಗ್ತೈತಿ ಅಂತ ಹೇಳಕ್ ಅದು ಸಾಧ್ಯನೇ ಇಲ್ಲ. ಏನ್ರಿ, ಭೂಮಿ ಒಳಗ ಐತದ, ಅದಿಷ್ಟು ಊರ್ನ ಸ್ಥಳಾಂತರ ಮಾಡಿದ್ರೆ ಏನೋ ಸಿಗಬಹುದು. ಅಂದ್ರೆ ಪರ್ಯಾಯವಾಗಿ ನಿಮಗೆಲ್ಲ ಸೌಕರ್ಯ ಕೊಡ್ಬೇಕಲ್ಲ ಸರ್ಕಾರ. ಅದು ಕೊಟ್ರ ಕೇಳಬಹುದ್ರಿ, ಇಲ್ಲಂದ್ರೆ ಇರ್ಲಿ. ಲಕ್ಕುಂಡಿ ಏನೇನು ಸಿಗಬಹುದು, ಎಷ್ಟು ದೇವಸ್ಥಾನಗಳ ಕಡೆ ಇಲ್ಲಿ ಇದೆ? ಈಗ ರಾಜರ ಆಳಿದುವಂತ ವಸ್ತುಗಳು ಇಲ್ಲಿ ಭೂಮಿಯಾಗ ಅದಾವ್ರಿ. ರಾಜರ ಆಳಿ ಊರ ಇದು ಮೊದಲಿಗೆ ಇದರ ವಸ್ತು ಹೊಡಕ. ಈಗ ನಿಮ್ಗೆ ಸದ್ಯಕ್ಕಂದ್ರೆ 20 ಫೂಟ್ ಭೂಮಿ ಅಂತರ ತೆಗೆದಿಂದ ನಿಮ್ಗೆ ಸಿಗ್ತಾವ. ಏನಾಯ್ತು 20 ಫೂಟ್ ನಂತರ ಸಿಗದಿಲ್ಲ ನಿಮ್ಗ, ಯಾಕಂದ್ರೆ ನಾವು ಹೋಗುದ್ ಬಿಟ್ಟಿವಿ ಈಗ 20 ಫೂಟ್ ಭೂಮಿನ. ಹೌದು, ಹಾಗ ನಾವು ಏರಾಗತ್ತ ತೆಗ್ಗಾಗತ್ತ ಮೆದ್ದೆಬ್ಬಾಗತ್ತ ಅಂತ ಅದನ್ನ ಮಣ್ಣು ಹಾಕೊಂತ ಈಗ ಈ ಮಟ್ಟಕ್ಕೆ ತಂದು ಬಿಟ್ಟಿವಿ. ಅವು 20 ಫೂಟ್ ಹೋದ ನಂತರ ನಿಮ್ಗೆ ಊರಿನ ತಳದಿ ಸಿಗುತ್ತೆ ಮೊದಲಾಗಿಂದ. ಅಂದ್ರೆ ಇಡೇ ಲಕ್ಕುಂಡಿ ಒಳಗನ ಮಣ್ಣು ಬಾಳ ಹಾಕ್ಬಿಟ್ಟಿದ್ದಾರೆ, ನೈಜ ಲಕ್ಕುಂಡಿ ತಳಗಡೆ ಇದೆ.